ಹಾಯ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಫ್ರೆಂಡ್ಸ್. ಇದು ಮಕ್ಕಳನ್ನ ಹಾಲಿಡೇಸ್ಗೆ ಅಂದ್ಬಿಟ್ಟು ಊರಿಗೆ ಬಿಟ್ಬಿಟ್ಟು ಬಂದ್ವಿ. ಅವರು ಅಂದರೆ ಊರಿಗೆ ಹೋದ್ರು, ಅಮ್ಮನಪ್ಪ ಬಂದಿದ್ದಲ್ವ, ನಾನು ಲಾಸ್ಟ್ ವ್ಲಾಗಲ್ಲಿ ತಿಳಿಸಿದ್ದೆ. ಅದಾದಮೇಲೆ ನಮ್ಮದು ಫ್ರೆಂಡ್ಸ್ ಗೆಟ್ ಟುಗೆದರ್ ಕೂಡ ಇತ್ತು, 7th ಬ್ಯಾಚು. ಅದು ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಬ್ಯಾಂಗ್ಳೂರ್ ಬಂದೆ. ನಾನು ಬಂದಾದಮೇಲೆ ತುಂಬಾ ಬೇಜಾರು ಅನ್ನಿಸ್ತಾ ಇತ್ತು. ಅಂದರೆ ಮಕ್ಕಳಿರಲಿಲ್ಲಲ್ವ ಮನೆಯಲ್ಲಿ, ತುಂಬ ಬೇಜಾರು ಅನ್ನಿಸ್ತಾ ಇತ್ತು. ಸರಿ, ಬೆಳಗ್ಗೆ ತಿಂಡಿಗೆ ಇನ್ನು ನಾನು ನಮ್ಮ ಹಿತೈಷಿ ಇಬ್ಬರೂ ಕಡಲೆಕಾಯಿ ಸುಲ್ಕೊಳ್ತಾ ಇದ್ವಿ ಇಲ್ಲಿ. ಅಂದರೆ ತಿಂಡಿ ಬಂದುಬಿಟ್ಟು ನಾನು ಬಿಸಿಬೇಳೆಭಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಆವಾಗಲೇ ಮಾಡಿ ಇಟ್ಬಿಟ್ಟಿದ್ದೆ. ಬಿಸಿಬೇಳೆಭಾತು ಅಂದರೆ ಅದಕ್ಕೆ ಖಾರ ಬೂಂದಿ ಇತ್ತು, ಸ್ವಲ್ಪ ಇತ್ತು. ಮತ್ತು ಹಾಗೆ ಖಾರ ಬೂಂದಿಗಿಂತ ನನಗೆ ಈ ಥರ ಕಡಲೆ ಬೀಜನ ಎಣ್ಣೆಗೆ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಅದನ್ನು ತುಂಬ ಇಷ್ಟ ಆಗುತ್ತೆ ಬಿಸಿಬೇಳೆಭಾತಿಗೆ, ಈ ಥರ ಕಡಲೆ ಬೀಜ ಕಾಂಬಿನೇಷನ್ನು. ಆಮೇಲೆ ಮಕ್ಕಳು ಹಿತೈಷಿನೂ ಚೇತನ ಸರಿ ನಾವು ಇಲ್ಲೇ ತಿಂಡಿ ತಿನ್ನಿ ಅಂದರೆ ಆಯಿತು ಅಂತ ಅಂದರು. ಇನ್ನು ಅವ್ರಿಗೂ ಇಷ್ಟ. ಸೊ ಹಾಗಾಗ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಕಡಲೆಕಾಯಿ ಸುಲ್ಕೊಳ್ತಾ ಇದ್ದೆ. ಕಡಲೆ ಬೀಜ ಇಲ್ಲ, ಖಾಲಿ ಆಗಿದೆ ಅಂತ. ಬಟ್ ಆದರೆ ನಾನು ಆಮೇಲೆ ಕಡಲೆ ಬೀಜ ಎಲ್ಲ ಸುಲಿದು ಆಮೇಲೆ ನೋಡಿದಾಗ ಮೊನ್ನೆ ಅಮ್ಮ ಬಂದಿದ್ರಲ್ವ, ಆವಾಗ ಅಮ್ಮ ತುಂಬಾ ಒಂದಷ್ಟು ಕಡಲೆಕಾಯಿ ಸುಲಿದ್ಬಿಟ್ಟು ಅದನ್ನು ಕಡಲೆ ಬೀಜ ಎಲ್ಲ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪನ ಚಟ್ನಿ ಪುಡಿ ಅಂತ ಹೇಳ್ತೀವಿ ನಾವು, ಅದು ತೋರಿಸ್ತೀನಿ ನಾನು ಯಾವಾಗಾದರೂ, ಅದನ್ನು ಮಾಡಿಟ್ಟಿದ್ದಾರೆ. ನಾನು ಎಲ್ಲ ಚಟ್ನಿ ಪುಡಿ ಮಾಡಿಬಿಟ್ಟಿದ್ದಾರೆ, ಕಡಲೆ ಬೀಜ ಇಟ್ಟಿಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದೆ ಇದೆಲ್ಲ ಕಡಲೆಕಾಯಿ ಸುಲ್ಕೊಂಡು ಅದಾದಮೇಲೆಲ್ಲ ನೋಡಿದ್ರೆ ಫ್ರಿಜ್ಜಲ್ಲಿ ಇನ್ನೂ ಸುಮಾರು 1 kg ಕಡಲೆ ಬೀಜನೇ ಇತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಬೇಗನೆ ಒಂದು ಸ್ವಲ್ಪ ಸುಲ್ಕೊಂಡ್ವಿ. ನನಗೆ ಕಡಲೆಕಾಯಿ ಸುಲಿದೆ ಅಂದರೆ ಎಕ್ಸ್ಪೆಷಲಿ ತುಂಬಾ ಇಷ್ಟ. ಯಾಕೆ ಅಂದರೆ ನನ್ನ ಮದುವೆಗಿಂತ ಮುಂಚೆ ಅಮ್ಮನ ಮನೆಯಲ್ಲಿದ್ದಾಗ ಅಮ್ಮ ಅವರು ಕಡಲೆ ಬೀಜ ಹಾಕ್ತಿದ್ರು ಹೊಲದಲ್ಲಿ. ಸೊ ಆ ಟೈಮಲ್ಲಿ ಅಂದರೆ ಸಮ್ಮರ್ ಟೈಮಲ್ಲಿ ಕಡಲೆಕಾಯಿ ಸುಲ್ಕೊಂಡು ಬೀಜನ ಮಳೆ ಬಂದಾದಮೇಲೆ ಹೊಲದಲ್ಲಿ ಹಾಕ್ತಿದ್ರು. ಆ ಟೈಮಲ್ಲಿ ನಾನು ತುಂಬ ಅಂದರೆ ನಾವು ಪಂದ್ಯ ಇಟ್ಕೊಂಡು, ಅಂದರೆ ಒಂದೊಂದು ಮರ, ಇಲ್ಲಾಂದರೆ ಒಂದೊಂದು ಸೇರು, ಇಲ್ಲಾಂದರೆ ಒಂದೊಂದು ಅಷ್ಟು ಏನರಲ್ಲಾದರೂ ವೆಯ್ಟ್ ಮಾಡ್ಕೊಂಡು, ಅಂದರೆ ಏನರಲ್ಲಾದರೂ ಅಳತೆ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡು ನಾವು ನಮ್ಮ ಫ್ರೆಂಡ್ಸ್, ಅಂದರೆ ಬೇರೆ ಯಾರಾದರೂ ಕೆಲಸದಲ್ಲಿ ಅಂದರೆ ಬೇರೆಯವ್ರು ಇರ್ತಿದ್ರಲ್ವ, ಅವ್ರ ಜೊತೆ ಕಾಂಪಿಟೇಷನ್ ಮಾಡಿಕೊಂಡು ಸುಲಿತಿದ್ವಿ. ನಿಜವಾಗ್ಲೂ ನಾನು ಖಂಡಿತ ಫಸ್ಟ್ ಬರ್ತಿದ್ದೆ, ನಾನು ವಿನ್ ಆಗ್ತಿದ್ದೆ. ನಂಗೆ ಅಷ್ಟು ಖುಷಿ. ನನಗೆ ಕಡಲೆಕಾಯಿ ಸುಲಿಯೋದಂದರೆ ಆ್ಯಕ್ಚುಲಿ ತುಂಬಾ ಇಷ್ಟ ಕೂಡ. ಸೊ ಹಾಗಾಗ್ಬಿಟ್ಟು ಬೇಗನೆ 2 ಕೈಯಲ್ಲಿ ಬೇಗ ಸುಲಿದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡ್ಬೋದು ಅದರಲ್ಲಿ ತುಂಬ ಸಾಸಿವೆ ಎಲ್ಲ ಚೆಲ್ಲಿತ್ತು. ಅಂದರೆ ಇದು ಕಡಲೆ ಬೀಜದ್ದು ಬಾಕ್ಸು, ಅದರಲ್ಲಿ ಸಾಸಿವೆ ಒಂದು ಸ್ವಲ್ಪ ಚೆಲ್ಲಿತ್ತು. ಮೊನ್ನೆ ಸುಕ್ಷ ಏನಕ್ಕೋ ತೊಗೊಳಕ್ಕೆ ಹೋದಾಗ ಸಾಸಿವೆ ಸ್ವಲ್ಪ ಚೆಲ್ಲಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಒಂದು ಸ್ವಲ್ಪ ಎಲ್ಲ ಅದು ಕಡಲೆ ಬೀಜ ಸುಲಿದಿರ್ತಕ್ಕಂಥ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆ ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಇನ್ನು ತಿಂಡಿಗೆ ಅಂದ್ಬಿಟ್ಟು ತಿಂಡಿ ಮುಗಿಸ್ಕೊಂಡು ಇನ್ನು ನಾವು ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಂದರೆ ನನಗೇನು ಹೋಗಬೇಕು ಅಂತ ಅನಿಸಿರಲಿಲ್ಲ, ಆದರೂ ಕೂಡ ನಮ್ಮ ಮನೆಯವರು ಸರಿ ಹೋಗ್ಬಿಟ್ಟು ಬರೋಣ ನಡಿ, ಬೇಜಾರಾಗ್ತಾಯಿದೆ ಅಂತ ಹೇಳಿದ್ರು. ಹಂಗಾಗ್ಬಿಟ್ಟು ಸಫೈರ್ ಸೆಂಟರ್ಗೆ ನಾವು ಹೋದ್ವಿ. ವೈಷ್ಣವಿ ಇದ್ರ ಹತ್ರ ನಮಗೆ ನಿಯರಲ್ಲೇ ಇದೆ. ಸೊ ಅಂದರೆ ಮನೆಯಲ್ಲಿ ನೋಡಿದ್ರು ಅವರು ಯಾವುದು ಮೂವಿ ಇದೆ ಏನೋ ಅಂತ. ನಮಗೆ ಕನ್ನಡ ಮೂವಿ ನಮ್ಮ ಮನೆಯವರು, ಅಂದರೆ ತೆಲುಗು ಮೂವಿ ತುಂಬ ಇಷ್ಟ. ಬಟ್ ತೆಲುಗು ಮೂವಿ ಬೆಂಗಳೂರಲ್ಲಿ ನನಗೆ ಗೊತ್ತಿರೋ ಹಂಗೆ ಯಾವುದಾದ್ರೂ ಒಂದು ಥಿಯೇಟ್ರಲ್ಲಿ ಏನಾದರೂ ಸಿಗ್ಬೋದೇನೋ. ಹಾಗಾಗ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಇಲ್ಲೇ ವೈಷ್ಣವಿ ಸಫೈರ್ ಸೆಂಟರ್ಗೆ ಹೋದಿ, PVR ಅಲ್ಲಿ ಮೂವಿಗೆ ಅಂದ್ಬಿಟ್ಟು ಹೊರಟ್ವಿ. ಇನ್ನು ನಾವು ಗಾಡಿ ಪಾರ್ಕ್ ಮಾಡಿಬಿಟ್ಟು ಅಂದರೆ ಮುಂಚೆನೇ ಮನೆಯಲ್ಲೇ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಸೊ ಇದೇ ಮೂವಿ ಅನ್ನೋ ಹಾಗೆ. ಬಟ್ ಅಲ್ಲಿ ಹೋಗಿ ನೋಡೋಣ ಅನ್ನೋ ಹಾಗೇನಿರಲಿಲ್ಲ. ಸೊ ಹಂಗಾಗ್ಬಿಟ್ಟು ಇನ್ನು ಹೋಗ್ಬಿಟ್ಟು ಗಾಡಿ ಎಲ್ಲ ಪಾರ್ಕ್ ಮಾಡಿ ನಾವು ಮೇಲೆ PVRಗೆ ಹೊರಟ್ವಿ. ಆ್ಯಕ್ಚುಲಿ ನಾನು ಸುಕ್ಷಾಗೆ ಹೇಳಿರಲಿಲ್ಲ, ಅಂದರೆ ಮೂವಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಲಿಲ್ಲ. ಏನಕ್ಕೆ ಅಂತಂದರೆ ಅವಳು ಲಾಸ್ಟ್ ಟೈಮು ನಾವು ನಮ್ಮ ಕೌಸಲ್ಯಂಗೆ ಡೆಲಿವರಿ ಆಯ್ತಲ್ವ, ಆ ಟೈಮಲ್ಲಿ ಸರಿ ಪಾಪನ ನೋಡ್ಕೊಂಬಿಟ್ಟು ಹಾಗೇ ನೆನ್ನೆ ಮಂತ್ರಿ ಮಾಲ್ಗೆ ಹೋಗೋಣ ಅಂತ ಹೇಳಿದರು ನಮ್ಮ ಮನೆಯವರು. ಅಂದರೆ ಅಲ್ಲಿ ಯಾವುದಾದ್ರೂ ಮೂವಿ ನೋಡ್ಕೊಂಡು ಬರೋಣ, ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ. ಅವಳಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ಲು. ಸೊ ಹಾಗಾಗ್ಬಿಟ್ಟು ಇನ್ನು ಅವತ್ತು ಹಾಸ್ಪಿಟ್ಲಲ್ಲೇ ತುಂಬ ಲೇಟ್ ಆಯಿತು, ತುಂಬ ಟೈಮ್ ತೊಗೊಳ್ತು. ಹಾಗಾಗಿ ನಾವು ಹೋಗೋಕ್ಕಾಗಿರಲಿಲ್ಲ. ಸೊ ಮತ್ತು ಇವಾಗ ಏನಾದರೂ ಅವಳಿಗೆ ನಾವು ಹೋಗಿದ್ದೀವಿ ಅಂತ ಹೇಳಿದ್ರೆ ಅವಳು ನಿಜವಾಗ್ಲೂ ತುಂಬಾ ಹತ್ತು ಅಂತ ಹೇಳ್ಬೋದು. ತುಂಬ ಬೇಜಾರು ಮಾಡ್ಕೊಳ್ತಾಳೆ. ಇನ್ನು ನಮ್ಮ ಮೇಲೆ ಅಷ್ಟೇ ಕೂಗಾಡ್ಬಿಡ್ತಾಳೆ. ಅವತ್ತು ಅವರ ಪಪ್ಪನ ಜೊತೆ ತುಂಬಾ ಕೇಳಿದ್ಲು, ಯಾಕೆ ಮೂವಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿಲ್ಲ, ಪ್ಲೀಸ್ ನಾನು ಕರ್ಕೊಂಡೋಗಿ ಹೋಗೋಣ ಅಂತ. ಬಟ್ ನಂದು ಸ್ವಲ್ಪ ಮಿಸ್ಟೇಕ್ ಇತ್ತು ಅದರಲ್ಲಿ. ನಾನು ಪಾಪನ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ತುಂಬ ಹೊತ್ತು. ಅಮ್ಮ ಅವ್ರ ಜೊತೆ ಮಾತಾಡಿಕೊಂಡು, ಕೌಸಲ್ಯನ ಜೊತೆ ಮಾತಾಡಿಕೊಂಡು ಹಾಸ್ಪಿಟ್ಲಲ್ಲಿ ತುಂಬ ಟೈಮ್ ತೊಗೊಂಡ್ಬಿಟ್ಟೆ. ತುಂಬ ಹೊತ್ತಿದ್ವಿ. ಹಾಗಾಗ್ಬಿಟ್ಟು ಆವತ್ತು ಹೋಗೋಕ್ಕಾಗಿಲ್ಲ.
ಸೊ ಹಂಗೆ ಅದು ಅಂದರೆ ಇವಾಗ ನಮಗೆ ನಾವು ಹೋಗಬೇಕು ಅಂತ ಏನು ಅನಿಸಿರ್ಲಿಲ್ಲ, ಮಕ್ಕಳನ್ನ ಕರ್ಕೊಂಡು ಹೋಗಬೇಕಿತ್ತು. ಬಟ್ ಆದರೂ ಕೂಡ ನಮಗೆ ಬೇಜಾರಾಗ್ತಾ ಇತ್ತು. ಸರಿ ಹೋಗಿ ಬರೋಣ ನಡಿ. ನನಗಂತೂ ನಿಜವಾಗ್ಲೂ ಅಡುಗೆ ಮನೆಗೆ ಮಕ್ಕಳನ್ನ ಮನೇಲಿ ಬಿಟ್ಬಿಟ್ಟು ಬಂದಮೇಲೆ ಅಡುಗೆ ಮನೆಯಲ್ಲಿ ಹೋಗಿ ಅಡುಗೆ ಮಾಡೋಕ್ಕೇ ಇಷ್ಟ ಆಗ್ತಿರ್ಲಿಲ್ಲ, ಅಷ್ಟು ಬೇಜಾರಾಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ. ಸೊ ಇನ್ನು ಸರಿ ಆಯಿತು ಅಂತ ಹೇಳಿ ಅದಕ್ಕೆ ಮೂವಿಗೆ ಕರ್ಕೊಂಡು ಬಂದರು. ನಾವಿನ್ನು ಕನ್ನಡ ಮೂವಿ ಯುದ್ಧಕಾಂಡ ಅಂತ ಹೇಳಿಬಿಟ್ಟು ಕನ್ನಡ ಮೂವಿಗೆ ಬಂದಿದ್ದು. ತುಂಬಾ ಚೆನ್ನಾಗಿತ್ತು ಮೂವಿ, ತುಂಬ ನೋಡ್ತಕ್ಕಂಥ ಮೂವಿ, ನಿಜವಾಗ್ಲೂ ಒಳ್ಳೆ ಮೆಸೇಜ್ ಕೊಡ್ತಕ್ಕಂಥ ಮೂವಿ. ಹೆಣ್ಮಕ್ಳಿಗಿರ್ಬೋದು ಅಂದರೆ ಪ್ರತಿಯೊಬ್ಬರಿಗೂ ಈಗಿನ ಜನ್ರೇಷನ್ಗೆ ತುಂಬ ಒಳ್ಳೆ ಮೆಸೇಜ್ ಕೊಡ್ತಕ್ಕಂಥ ಮೂವಿ ಅಂತಲೇ ಹೇಳ್ಬೋದು. ಅಜಯ್ ರಾವ್ ಅವ್ರದ್ದು ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ನಿಜವಾಗ ನಾವು ತುಂಬ ಎಕ್ಸ್ಪೆಷಲಿ ತುಂಬಾ ಇಷ್ಟ ಆಯಿತು ಈ ಥರ ಮೂವಿ. ಮತ್ತು ಲಾಸ್ಟ್ ಟೈಮ್ ಒಂದು ಜಡ್ಜ್ಮೆಂಟ್ ಮೂವಿ ಹೋಗಿದ್ವಿ, ಅದು ಇದು ಸೇಮ್ ಕಾಂಬಿನೇಷನ್ ಮೂವಿ ಅಂತ ಹೇಳ್ಬೋದು. ತುಂಬ ಇಷ್ಟ ಆಯಿತು. ಇನ್ನು ಅಲ್ಲಿಂದ ಹಾಗೇನೇ ಮ್ಯಾಕ್ಸಿಗೆ ಬಂದು ನಮ್ಮ ಮನೆಯವರು ಅವ್ರದ್ದು 2 ಟಿ ಶರ್ಟ್ ನಾನು ಹಾಳು ಮಾಡಿ ಇಟ್ಟಿದ್ದೆ. ಅಂದರೆ ಲಾಸ್ಟ್ ಟೈಮ್ ಬಟ್ಟೆ ಒಗಿಬೇಕಾದ್ರೆ ಬಟ್ಟೆ ನೆನೆಸಿಟ್ಟಾಗ ಟಿ ಶರ್ಟ್ಗೆ 1-2 ಟಿ ಶರ್ಟ್ಗೆ ಸ್ವಲ್ಪ ಅಂದರೆ ಒಂದೆರಡು ಟೈಮೂ ಒಂದೊಂದು ಟಿ ಶರ್ಟು ಒಂದು ಸ್ವಲ್ಪ ಬೇರೆ ಕಲರೆಲ್ಲ ಆಗಿತ್ತು. ಅದು ಕಲರ್ ಹೋಗುತ್ತೆ ಅಂತ ಅಂದರೆ ಕಲರ್ನ ತೆಗಿಯೋದಕ್ಕೆ ಅಂದ್ಬಿಟ್ಟು ಇದು ಸ್ವಲ್ಪ ಕಲರ್ ಟಿ ಶರ್ಟ್ ಅದು. ಆ ಕಲರ್ನ ಬೇರೆ ಕಲರ್ ತೆಗಿಯೋದಕ್ಕೆ ಅಂತ ಹೇಳಿಬಿಟ್ಟು ನಾನು ರಿನ್ ಆಲ ಯೂಸ್ ಮಾಡಿದೆ. ನನಗೆ ಎಕ್ಸ್ಪೆಷಲಿ ಗೊತ್ತಿರಲಿಲ್ಲ, ಮೇ ಬಿ ಅದಕ್ಕೇ ಹೇಳ್ತೀನಿ, ಇದರಲ್ಲಿ ಬಂದರೆ ಟಿಪ್ಸ್ ಅಂತಲೇ ಹೇಳ್ಬೋದು. ಬೇರೆ ಕಲರ್ ವೈಟ್ ಕಲರ್ ಬಿಟ್ಬಿಟ್ಟು ಬೇರೆ ಕಲರ್ ಬಟ್ಟೆಗೆ ರಿನ್ ಆಲ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ಅದು ತುಂಬ ಪ್ಯಾಚ್ ಥರ ಆಯಿತು. ಅದೇ ಥರ 2 ಟಿ ಶರ್ಟೂ ಹಾಳಾಯಿತು. ಸೊ ಹಂಗಾಗಿ ಅವರು ನನಗೆ ರೇಗಿಸ್ತಾಯಿದ್ರು, 2 ಟಿ ಶರ್ಟ್ ನೀನು ಹಾಳು ಮಾಡಿದ್ಯಾ ತಾನೇ, ನನಗೆ 2 ಟಿ ಶರ್ಟ್ ನೀನು ಕೊಡಿಸ್ಬೇಕು ಅಂತ. ಸೊ 2 ಟಿ ಶರ್ಟ್ ಕೊಡಿಸ್ಬೇಕು ಅಂತ ಹೇಳಿದ್ರಲ್ಲ. ಸೊ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ನಾಗೆ ಮ್ಯಾಕ್ಸ್ಗೆ ಹೋದ್ವಿ. ಮೇ ಬಿ ಅವ್ರಿಗೆ ಸೆಟ್ ಆಗ್ಬೋದು ಅಂತ 1-2 ಟಿ ಶರ್ಟ್ ಅವರು ಸೆಟ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿಂದ ಹಾಗೇನೇ ನಾನು ಅವರು ಟಿ ಶರ್ಟ್ ನೋಡ್ತಾ ಇರಬೇಕಾದ್ರೆ ಈ ಕಡೆ ಹಂಗೆ ಬಂದೆ. ಪಾಪುಗೆ ಸರಿ ಡ್ರೆಸ್ ನೋಡೋಣ ಅಂತ, ಯಾವುದಾದ್ರು ಚೆನ್ನಾಗಿದೆ ತೊಗೊಳ್ಳೋಣ ಅಂತ. ಇದು ಇಷ್ಟ ಆಯಿತು, ಬಟ್ ಸ್ವಲ್ಪ ತುಂಬಾ ದೊಡ್ಡ ಸೈಜ್ ಇತ್ತು. ನಂಗೆ ಅಷ್ಟೊಂದು ಅಂದರೆ ಅದು ತುಂಬ ಇಷ್ಟ ಆಯಿತು ಕಾಟನ್ ಇದರಲ್ಲಿ. ಇವೆಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಪಾಪು ಇವಾಗಲೇ ಈ ಥರದ್ದೆಲ್ಲ ಹಾಕಲ್ಲ ಅಂತ. ಸೊ ಕಾಟನ್ನಲ್ಲಿ ಆದರೆ ಈಗ ಹಾಕ್ಬೋದು ಅನ್ನೋ ಹಾಗೆ. ಬಟ್ ನಂಗೆ ಯಾವುದೋ ಅಷ್ಟೊಂದು ಬಾರ್ನ್ ಬೇಬೀಸ್ಗೆ ಇಷ್ಟ ಅನಿಸಿಲ್ಲ. ಬಟ್ ಆದರೂ ಎಲ್ಲ ನೋಡಿದೆ, ಚೆನ್ನಾಗಿದೆ. ಸುಕ್ಷಾಗ ಆಗಿರ್ಬೋದು, ಇಲ್ಲಾಂದರೆ ಪಾಪುಗಾಗಿರ್ಬೋದು ತೊಗೊಳ್ಳೋಣ ಅಂತ. ಬಟ್ ಸುಕ್ಷಂಗಿಂತ ನಂಗೆ ಪಾಪುಗೆ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಹಾಗಾಗಿಬಿಟ್ಟೆ ಚಿಕ್ಕ ಸೈಜ್ವೇ ನೋಡ್ತಾ ಇದ್ದೆ ತುಂಬಾ. ಸರಿ ನನಗೆ ಯಾವನು ಇಲ್ಲಿ ಇರೋ ನಮ್ಮ ಮನೆಯವರು ಒಂದು ಸ್ವಲ್ಪ ಅಂದರೆ ಗೋಣಿಚೀಲ ಇದ್ದಂಗಿದೆ ಈ ಶರ್ಟ್ ಅಂತ ಸ್ವಲ್ಪ ಟೀಸ್ ಮಾಡ್ತಾಯಿದ್ರು. ಅಲ್ಲಿರ್ತಕ್ಕಂಥ ಶರ್ಟ್ನ ಟಿ ಶರ್ಟ್ ತೊಗೊಂಡ್ಬಿಟ್ಟು ಇನ್ನು ನಾವು ಕೆಳಗಡೆ ಹೋಗ್ತಾ ಒಂದು ಲೇಡೀಸ್ ಸೆಕ್ಷನಲ್ಲಿ ಅಂದರೆ ಕುರ್ತಾಸ್ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವರು ಇಲ್ಲ ತಗೋ ಪರವಾಗಿಲ್ಲ, 1-2 ಕುರ್ತಾ ತಗೋ ಅಂತ ಹೇಳಿದ್ರು. ಸರಿ ನಾನು ನೋಡಿದೆ, ಬಟ್ ನನಗೆ ಕಾಸ್ಟ್ ಅನ್ನೋದಕ್ಕಿಂತ ಯಾಕೋ ಫಿಟ್ಟಿಂಗ್ ಅಷ್ಟೊಂದು ನನಗೆ ಒಂದು ಸ್ವಲ್ಪ ಕಲರ್ಸ್ ಇರ್ಬೋದು, ನನ್ನ ಹತ್ರ ಇರ್ತಕ್ಕಂಥ ಕಲರು ಇಲ್ಲ ಅಂದರೆ ನನ್ನ ಹತ್ರ ಇರ್ತಕ್ಕಂಥ ಪ್ಯಾಟ್ರನ್ನು ಈ ಥರದ್ದೇ ನೋಡ್ತಾ ಇದ್ದೆ. ನಂಗೆ ಇದರಲ್ಲಿ ಸ್ವಲ್ಪ ಇಷ್ಟ ಆಯಿತು, ಬಟ್ ಸೈಜ್ ನಂಗೆ ಅಷ್ಟೊಂದು ಅವೈಲಬಲ್ ಇರಲಿಲ್ಲ. XL ತೊಗೊಂಡ್ರೆ ದೊಡ್ಡದು, L ತೊಗೊಂಡ್ರೂ ದೊಡ್ಡದು, M ತೊಗೊಂಡ್ರೆ ಸ್ವಲ್ಪ ಚಿಕ್ಕದಾಗುತ್ತೆ, ಆ ಥರ ಆಗ್ತಾಯಿತ್ತು. ಇನ್ನು ಆ ಥರದ್ದು ಡ್ರೆಸ್ ಎಲ್ಲ ಸ್ಟಿಚ್ ಹಾಕ್ಕೊಂಡ್ರೆ ಚೆನ್ನಾಗಿ ಫಿಟ್ಟಿಂಗ್ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಹಾಗೇ ಒಂದು ಸ್ವಲ್ಪ ನೋಡಿದೆ. ನಮ್ಮ ಮನೆಯವರಂತೂ ಪಾಪ ನಾನು 2 ಟಿ ಶರ್ಟ್ ತೊಗೊಂಡೆ, ನನಗೆ 2 ಟಿ ಶರ್ಟ್ ಕೊಡಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ನಿನಗೆ ತುಂಬ ಬೇಜಾರಾಗ್ತಾ ಇರುತ್ತೆ, ತಗೋ ನೀನು 2 ತಗೋ ಅಂತ ಹೇಳಿದ್ರು. ಬಟ್ ನಾನು ಇದನ್ನು ಫೈನಲ್ ಮಾಡಿದ್ದೆ. ಬಟ್ ಆಮೇಲೆ ಸ್ವಲ್ಪ ಯಾಕೋ ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ತು, ಬೇಡ ಅಂತ ಹೇಳಿಬಿಟ್ಟು. ಅದು ನಮ್ಮ ಮನೆಯವರೇನೇ ಟಿ ಶರ್ಟ್ಗೆಲ್ಲ ಅವರೇನೇ ಪೇ ಮಾಡಿದ್ರು, ನನ್ನ ಹತ್ರ ಕೊಡಿಸ್ಲಿಲ್ಲ. ಆಮೇಲೆ ಇನ್ನು ಅಲ್ಲಿಂದ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅಷ್ಟೊತ್ತಿಗೆ ಬೆಳಗ್ಗೆನೇ ನಮ್ಮದು ಗೃಹಪ್ರವೇಶದ್ದು ಆಲ್ಬಮ್ ತೊಗೊಂಬಂದು ಕೊಟ್ಬಿಟ್ಟು ಹೋಗಿದ್ರು ಅವಣ್ಣ. ಅಂದರೆ ನಾವಿನ್ನೂ ಮನೇಲಿ ಇದ್ದಂಗೆನೇ ನಾವು ರೆಡಿ ಆಗ್ತಾಯಿದ್ವಿ, ಅಷ್ಟೊತ್ತಿಗೆ ಕೊಟ್ಬಿಟ್ಟು ಹೋಗಿದ್ರು. ಸರಿ ಆವಾಗ ಅಂದರೆ ಲೇಟ್ ಆಗಿತ್ತಲ್ವ ಅಂತ ಹೇಳ್ಬಿಟ್ಟು ನಾನು ನೋಡಿರಲಿಲ್ಲ. ಬಟ್ ಅಲ್ಲಿ ನಾನು ಮೂವಿಗೆ ಹೋದ್ರೂ ಕೂಡ ಅದನ್ನೇ ಅನ್ನಿಸ್ತಾಯಿತ್ತು, ಅಂದರೆ ಆಲ್ಬಮ್ ಕೊಟ್ಟಿದ್ದಾರಲ್ವ, ಯಾವ ಥರ ಬಂದಿದೆಯೋ, ಯಾವ ಥರ ಫೋಟೋಸ್ ಎಲ್ಲ ಇದೆಯೋ ಅನ್ನೋ ಥರ ಅದೇ ಥರ ಯೋಚನೆ ಮಾಡ್ತಾಯಿದ್ದೆ. ಇನ್ನು ಮನೆಗೆ ಬಂದಮೇಲೆ ಅದನ್ನು ಕೂಡ ಫಸ್ಟ್ ನಾನು ಮಾಡಿದ್ದು ಅಂದರೆ ಮನೆಗೆ ಬಂದ ತಕ್ಷಣ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಅಷ್ಟೇ. ಅಂದರೆ ಮನೇಲಿ ನಾವು ಹೋಟೆಲಲ್ಲಿ ಅಲ್ಲೇನೇ ಲೈಟಾಗಿ ಒಂದು ಇಡ್ಲಿ ಏನೋ ತೊಗೊಂಡಿದ್ದೆ ಅಷ್ಟೇ, ನಾವು ತಿಂದ್ಕೊಂಡು ಬಂದಿದ್ವಿ ಮಧ್ಯಾಹ್ನದ ಊಟಕ್ಕೆ. ಹಾಗಾಗಿ ಬಂದಮೇಲೆ ನಾನು ಏನೂ ಮಾಡಿರಲಿಲ್ಲ.
ಸೊ ಹಾಗಾಗಿ ನನಗೇನು ಬೇರೆ ಕೆಲಸ ಏನು ಅಂತಂದರೆ ಅಡುಗೆ ಕೆಲಸ ತಿಂಡಿ ಕೆಲಸ ಅಂತ ಏನೂ ಇರಲಿಲ್ಲ. ಸೊ ಹಾಗಾಗ್ಬಿಟ್ಟು ನಾನು ಬಂದ ತಕ್ಷಣನೇ ಫೋಟೋ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹಂಗೇನೆ ಆಲ್ಬಮ್ ತೊಗೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ. ನಾನು ಒಂದು ಸರಿ ತೋರಿಸ್ತೀನಿ ನೆಕ್ಸ್ಟ್ ಯಾವಾಗಾದರೂ ನಿಮಗೆ ಆಲ್ಬಮ್ ಎಲ್ಲನೂ ಯಾವ್ಯಾವ ಥರ ಬಂದಿದೆ ಫೋಟೋಸ್ ಎಲ್ಲ ಅಂತ. ಅಂದರೆ ನಮ್ಗೆ ಇನ್ನೂ ತುಂಬ ಫೋಟೋಸ್ ಇದೆ, ಅಂದರೆ ಇನ್ನೂ ಕೊಡ್ತಕ್ಕಂಥ ಫೋಟೋಸ್ ಇದೆ. ಅದೆಲ್ಲ ಪೆನ್ ಡ್ರೈವ್ ಹಾಕ್ಕೊಡಿ, ನಾವು ಬೇರೆ ಆಲ್ಬಮ್ ಮಾಡಿಸ್ಕೊಳ್ತೀವಿ ಅಂತ ಹೇಳಿದ್ದೀವಿ. ನೋಡೋಣ. ತುಂಬ ಅಂದರೆ ಇಲ್ಲಿ ಒಂದು ಸ್ವಲ್ಪ ಫನ್ನಿ ಆಗಿತ್ತು. ಅದನ್ನೆಲ್ಲ ನೋಡ್ಕೊಂಡು ನಗ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಓಕೆ, ಸುಕ್ಷಾ ಫೋಟೋ ನೋಡ್ಬೋದು, ತುಂಬ ಮುದ್ದಾಗಿ ತುಂಬ ಕ್ಯೂಟಾಗಿ ಬಂದಿದೆ ನಿಜವಾಗ್ಲೂ. ಅದನ್ನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಈ ಫೋಟೋನ ಒಂದು ಫ್ರೇಮ್ ಹಾಕ್ಸಿಡೋಣ ಅವಳ ರೂಮಲ್ಲಿ ಅಂತ. ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಒಂದು 2-3 ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆಲ್ಬಮ್ ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.